ಪತ್ರಿಕೆ ಸೋರಿಕೆ ತಡೆಗೆ ಕೇಂದ್ರ ಸರ್ಕಾರದಿಂದ ಬ್ರಹ್ಮಾಸ್ತ್ರ. ಲೀಕಾಸುರರಿಗೆ ಕಡಿವಾಣ ಹಾಕಲು ಕಠಿಣ ಕಾನೂನು ಜಾರಿಗೆ ಸಜ್ಜಾಗಿದೆ. ನಾಳೆ ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಬ್ರಹ್ಮಾಸ್ತ್ರವನ್ನ ಹೂಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸನ್ನದ್ಧರಾಗಿದ್ದಾರೆ. ಕಠಿಣ ಕಾನೂನು ಜಾರಿಗೆ ಸಜ್ಜಾಗಿದೆ ಕೇಂದ್ರ. ನಾಳೆ ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ. ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಮಂಡನೆಗೆ ಸಿದ್ಧತೆ ಆಗ್ತಾ ಇದೆ. ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿಯವರೆಗೆ ದಂಡ. ಪ್ರಕರಣಗಳನ್ನು ಬೇಗ ಮುಗಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಯನ್ನ ಕೂಡ ಮಾಡಲಾಗಿದೆ. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯವನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ತ್ವರಿತಗತಿಯಲ್ಲಿ ಎಲ್ಲವೂ ಕೂಡ ಆಗಬೇಕು. ತಪ್ಪಿತಸ್ಥರಿಗೆ ಏನಿದ್ದಾರೆ ಅವ್ರಿಗೆ ಶಿಕ್ಷೆಗಳು ಈಗಾಗಲೇ ಅವರನ್ನು ಕೂಡ ಅರೆಸ್ಟ್ ಮಾಡಲಾಯಿತು, ಜೈಲಿಗಟ್ಟಲಾಯಿತು. ಬಟ್ ನೆಕ್ಸ್ಟ್ ಏನಾದರೂ ಈ ರೀತಿಯಾಗಿ ಮಾಡಿದ್ರೆ ಕಠಿಣವಾದಂತಹ ಕಾನೂನುಗೋಸ್ಕರ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಮಸೂದೆ ನಾಳೆ ಮಂಡನೆ ಆಗ್ತಾ ಇದೆ. ಸೊ ಅದಕ್ಕೆ ಈಗಾಗಲೇ ಪ್ರಿಪ್ರೇಷನ್ ಕೂಡ ಆಗಿದೆ. ಮತ್ತೆ ಈ ರೀತಿಯಾಗಿ ರಿಪೀಟ್ ಆಗಬಾರ್ದು. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಅವಧಿಯಲ್ಲೇ ಅಥವಾ ಅವರೇ ಮಾಡಿದ್ದಲ್ಲ, ನೀಟು ಬಹಳಷ್ಟು ಬಾರಿ ಹಿಂಗೆ ಅಕ್ರಮ ಆಗೋಯ್ತು. ಅದರ ತಡೆಗೆ ಮಹತ್ವದ ಮಸೂದೆ ಮಂಡನೆ ಆಗ್ತಾ ಇದೆ ನಾಳೆ. ಸಾಲು ಸಾಲು ಸವಾಲುಗಳನ್ನು ಕೂಡ ಅವರು ಸ್ವೀಕರಿಸಬೇಕು. ಏನು ಬ್ರಹ್ಮಾಸ್ತ್ರವನ್ನು ಅವರು ಹೂಡ್ತಾರೆ ನಾಳೆಗೆ ಕಾದು ನೋಡಬೇಕಾಗಿದೆ. ಇನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಸ್ಥಾಪನೆ ಕೂಡ ಮಾಡಲಾಗಿದೆ 4 ಕಡೆಗಳಲ್ಲಿ. ಸೊ ಇವೆಲ್ಲವೂ ಕೂಡ ಎಷ್ಟು ವರ್ಕೌಟ್ ಆಗುತ್ತೆ, ತ್ವರಿತಗತಿಯಲ್ಲಿ ಯಾವ ರೀತಿಯಾಗಿ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಆಯಿತು. ಸೊ ನಾಳೆ ಮತ್ತೆ ಸಂಸತ್ನಲ್ಲಿ ಇದೇ ವಿಚಾರ ಕಲಾಪಕ್ಕೆ ಬರುವಂತಹ ಕಾರಣವಾಗಿ ಏನಾಗುತ್ತೆ ನಾಳೆ ಕಲಾಪ ಅನ್ನೋದನ್ನು ಕೂಡ ನೋಡಬೇಕು.